ಹುಡುಗಿರಲ್ಲ ಈಗ ಹುಡುಗಿ ಕ್ವಾಲಿಟೀಸ್ ಅಷ್ಟೇ. ಎಷ್ಟು ನಾಚ್ಕೋತಾ ಇದ್ದಾನೆ ಹುಡುಗಿ, ಎಷ್ಟು ನಾಚ್ಕೋತಾ ಇದ್ದಾನೆ ನೋಡಿ ಹುಡುಗ. ಹೇಳಿ ಏನು ಆಸ್ತಿ ಇದೆ ನಿನಗೆ? ನಮ್ಮ ಜೀವನಾಂಶಕ್ಕೆ ಏನಿಲ್ಲ. ಅದೇ ಪ್ರೀತಿನೇ ನೋಡಿ. ನಿಶ್ಚಯಗೆ ಅದೇನೋ ಶಾಸ್ತ್ರ ಮಾಡ್ತಾ ಇದ್ದಾರೆ, ಅದೇನಂತ ನನಗೂ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಚೆನ್ನಾಗಿದೆ, ಏನು ಶಾಸ್ತ್ರ ಅಂತ ನನಗೂ ಗೊತ್ತಿಲ್ಲ. ಈಗೆಲ್ಲಾನು ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಗಿಂದ ಏನು ತಿಂದಿಲ್ಲ. ಯಾವ ಕಡೆ? ಈ ಕಡೆ ಅಲ್ಲ, ಈ ಕಡೆ ಮೇಲೆ ಹತ್ಬೇಕಾ? ಕೆಳಗಡೆ ಅಂತೆ. ಎಲ್ಲರಿಗೂ ಗಾದೆ ಗೊತ್ತೇ ಇದೆ, ಹುಡುಗಂಗೆ ಹುಡುಗಿ ಆಸೆ, ಹುಡುಗಿಗೆ ಹುಡುಗಂಗೆ ಆಸೆ, ಮದುವೆಗೆ ಬಂದಿರೋರಿಗೆ ಊಟದ ಮೇಲೆ ಆಸೆ. ಸೊ ನಾವು ಊಟಕ್ಕೆ ಹೋಗ್ತಿರೋಣ. ತುಂಬ ಹೊಟ್ಟೆ ಹಸಿತಿದೆ, ಬೆಳಗ್ಗೆಯಿಂದ ಏನು ತಿಂದಿಲ್ಲ ಮಾರ. ಫೈನಲಿ ಊಟದಲ್ಲಿ ಕೂತಿದ್ದೀನಿ. ಹೊಟ್ಟೆ ತುಂಬ ಹಸಿತಿದೆ. ಏನೇನು ಮೆನು ಇದೆ ನೋಡೋಣ. ಸರಿಯಾದ ಬಾಸ ಆಯಿತಾ? ಬನ್ನಿ ನೋಡಿ. ನಮ್ಮ ಮಮ್ಮಿ ಹೆಂಗೆ ನೋಡ್ತಿದ್ದಾರೆ ನನ್ನ ಗುರಾಯಿಸ್ಕೊಂಡು. ಫೈನಲಿ ಮೆನು ಬಂತು, ಒಂದೊಂದೇ ಆಗ್ತಾ ಇದ್ದಾರೆ. ಇನ್ನು ಏನೇನು ಬರ್ತಾ ಇದೆ, ಒಂದೊಂದೇ ಬರ್ತಾ ಇದೆ. ಜೋರಾಗಿ ಇದೆ. ಬ್ಯಾಟಿಂಗ್ ಮಾಡೋಣ. ಬೆಳಗಿಂದನೂ ಏನೂ ತಿಂದಿಲ್ಲ. ಸಮ್ಟೈಮ್ಸ್ ಜಿಮ್ ಮಾಡ್ತಾ ಇರುವಾಗಲೂ ಇಂಥದಕ್ಕೆಲ್ಲ ಬ್ರೇಕ್ ಕೊಡಬೇಕು. ಇಂಥದ್ದೆಲ್ಲ ಕಣ್ಮುಂದೆ ಇದ್ದಾಗ ತಿಂದಿರೋಕ್ಕೆ ಹೆಂಗಾಗುತ್ತೆ ಹೇಳಿ ನೀವೇ? ತಿನ್ನಬೇಕು. ಅಟ್ಲೀಸ್ಟ್ ತಿಂಗ್ಳಿಗೆ ಒಂದ್ಸಲಿನ ಇಂಥದ್ದೆಲ್ಲ ತಿನ್ಬಿಡ್ಬೇಕು. ಇರೋದೊಂದು ಜೀವನ, ಯಾವಾಗ ಸಾಯ್ತಿರೋ ಬರ್ತಿರೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಸಮ್ಟೈಮ್ಸ್ ವಿ ಹ್ಯಾವ್ ಟು ಹ್ಯಾವ್. ಸದ್ಯಕ್ಕೆ ಇಷ್ಟು ಮೆನು ಬಂದಿದೆ, ತಿನ್ನೋಣ. ಮುಂದೆ ಇನ್ನು ಏನೇನು ಬರುತ್ತೆ ನೋಡೋಣ. ಹಾಂ ಹೇಳಿ, ಹೇಗಿದೆ ಊಟ? ಚೆನ್ನಾಗಿದೆ. ಹಾಂ ಚೆನ್ನಾಗಿದೆಯಾ? ವಿವಾಹ ಭೋಜನಂ ವಿಚಿತ್ರ ಭೋಜನಂ. ಮಾತಾಡ್ಬೇಕಂತ ನೋಡಿ, ಮಾತಾಡಿ. ಮತ್ತೆ ಇನ್ನೇನು ಸಮಾಚಾರ ಹೇಳ್ಬೇಕು. ಆಯ್ತಾ ಊಟ ನಿಮ್ದು? ನಮ್ದಾಯ್ತು, ನಿಮ್ದು ಆಯ್ತಾ? ನಮ್ದಾಯ್ತು. ಮಾಡಿ ಜೋರಾಗಿ ಬ್ಯಾಟಿಂಗ್ ಮಾಡಿ. ಮತ್ತೆ ನಿನ್ನೆನೆ ಬಂದ್ರೆ ಎಲ್ಲ ನಿಶ್ಚಯ ಮದ್ವೆಗೆ? ಬಂದ್ಬಿಡು. ಭಾನುವಾರ ಬರ್ಬೇಕಾ? ನಾನ್ ವೆಜ್ ತಿನ್ನಲ್ವಲ್ಲ? ಪ್ಯೂರ್ ವೆಜ್ ಇದೆ. ಭಾನುವಾರ ಮಿಸ್ ಮಾಡಬೇಡಿ. ಸರಿ, ಬರೋಣ. ಅಕ್ಕ ಊಟ? ಆಂಟಿ ಅಕ್ಕ ಆಂಟಿ ಥರ ಏನು ಕಾಣಿಸ್ತಿಲ್ಲ ಈ ಅಟೈರಲ್ಲಿ. ಮತ್ತೆ ಇನ್ನೇನು ಸಮಾಚಾರ ಬಾಬೋಣ? ಮನೆ ಪಕ್ಕ ಇರೋದು. ಇನ್ನೇನು ಸಮಾಚಾರ ಹೇಳೋಣ, ನೀನು ಹೇಳಿದ್ರೆ ನಾನು ಕೇಳ್ತೀನಿ. ಡಿಸ್ಟರ್ಬ್ ಮಾಡ್ತಿದ್ದೀನಿ. ಮತ್ತೆ ಊಟ ಹೇಗಿದೆ? ಚೆನ್ನಾಗಿದೆಯಾ? ಸೂಪರ್. ಪಲಾವು ಕಮ್ಮಿ ಆಗಿದೆ ಅಂತೆ. ತಗೋಪ್ಪ ನಿನಗೆ. ನಂಗೆ ಜಾಸ್ತಿ ಆಯ್ತಪ್ಪ. ಬೇಡಪ್ಪ, ಚೆನ್ನಾಗಿದೆ. ತಿನ್ನಿ. ಎಲ್ಲ ನಿಶ್ಚಯ ಫ್ಯಾಮಿಲಿ. ಸೊ ದೇ ಆರ್ ಹ್ಯಾವಿಂಗ್ ದ ಫುಡ್. ಎಂಜಾಯ್ ಮಾಡ್ತಿದ್ದಾರೆ. ಇವನೇ ನಿಸರ್ಗಕ್ಕನ ಮಗ ನೋಡಿ. ಫುಲ್ಲು ಗೋಲ್ಡ್ ಸುರೇಶ್. ಬಿಗ್ ಬಾಸಲ್ಲಿ ಇದಾನಲ್ಲ ಆ ಥರ ಗೋಲ್ಡ್ ಸುರೇಶ್. ಫ್ಯೂಚರ್ ಗೋಲ್ಡ್ ಸುರೇಶ್ ಇವನೇ ಆಯ್ತಾ? ಕೈಯಲ್ಲಿ ಒಂದೆರಡಿಲ್ಲ ಅಷ್ಟೇ. ಇವರು ಕಲ್ಪನಾ ಆಂಟಿ ಅಕ್ಕ, ಮಧ್ಯದ ಅಕ್ಕ ಐ ಥಿಂಕ್ ಸೊ. ಶಿ ಇಸ್ ವರ್ಕಿಂಗ್ ಆಸ್ ಅ ಸಾಫ್ಟ್ವೇರ್. ಹಾಯ್. ಹಾಯ್. ಊಟ ಹೇಗಿದೆ? ಊಟ ಸೂಪರ್ ಅಪ್ಪ. ಊಟ ಚೆನ್ನಾಗಿದೆ. ಬಾತು ತುಂಬ ಬಡಿಸಿದ್ದಾರೆ. ನನಗೆ ತಿನ್ನಕ್ಕಾಗ್ತಿಲ್ಲ, ಏನು ಮಾಡಲಿ. ಆದರೂ ತುಂಬ ಚೆನ್ನಾಗಿದೆ. ಆದರೂ ಊಟ ವೇಸ್ಟ್ ಮಾಡಲ್ಲ ನೀವು? ವೇಸ್ಟ್ ಮಾಡಾಗಿಲ್ಲ. ಮತ್ತೆ ಭಾನುವಾರದವರೆಗೂ ಇರ್ತೀರಾ? ಇದು ಬೀಗ್ರೂಟದವರೆಗೂ? ಇಷ್ಟೊಂದು ಚೆನ್ನಾಗಿ ಊಟ ಕೊಟ್ಮೇಲೆ ನಾವು ಇರಲೇಬೇಕಲ್ಲ. ಹೌದೌದು, ಇರಲೇಬೇಕು. ಅದಂತೂ ನಿಜ. ಸರಿ. ಈಗ ಬನ್ನಿ, ಹಂಗೆ ಇಲ್ಲೇ ಇದು ರಿಸೆಪ್ಷನ್ ಕೂರಿಸಿದಾರಂತೆ, ಅಲ್ಲಿನೊಂದು ಸ್ವಲ್ಪ ಹೊತ್ತು ವಿಡಿಯೋ ಮಾಡೋಣ. ಆಯ್ತಾ? ಸರಿ. ನೀವೇ ಜಾಸ್ತಿ ಮಾತಾಡೋದಲ್ಲ? ಅದು ರೆಕಾರ್ಡ್ ಆಗಿತ್ತು.
ನೀವು ಇಂಟ್ರೊಡ್ಯೂಸ್ ಮಾಡಿ ಆಂಟಿ, ನಾನು ಮಾತಾಡ್ತೀನಿ. ಇತ್ತೀಚೆಗೆ ಮದುವೆ ಆಗಿರೋ ಮದುವೆ ಹೆಣ್ಣು ಗಂಡು ಇದ್ದಾರೆ, ಹೋಗಿ ಮಾತಾಡೋದು. ಅವರಿಬ್ರು ಏನೋ ಇಬ್ರು ಮಾತಾಡ್ತಿದ್ದಾರೆ ಮಧ್ಯದಲ್ಲಿ, ನಾನು ಯಾಕೆ ಕರಡಿ ಥರ ಹೋಗ್ಲಿ? ಏನಿಲ್ಲ, ಅವರು ಹೇಗಿದ್ದೀರಾ ಏನು ಹೆಂಗೆ ಯಾವತ್ತು ಮದುವೆ ಆಯ್ತು ಕೇಳಿ ತಿಳ್ಕೊ, ನಮ್ಮವರೇ ಅಲ್ವಾ. ಕೇಳು ಹೊಸ ಗಂಡು ಹೆಣ್ಣು ಹೇಗಿದೆ. ಹಾಯ್ ಅನ್ನಿ. ನೋಡು, ನಾನು ಹಾನೇ ಹೇಳ್ಕೊಟ್ಟು ಹಾಯ್ ಅನ್ಸಿದ್ದೀನಿ ಅವ್ರಿಗೆ. ಪಾಪ ಅವ್ರಿಗೆ ತುಂಬ ಎಂಬ್ಯಾರಿಸಿಂಗ್ ಆಗ್ತಿದೆ. ಬಟ್ ಸ್ಟಿಲ್ ಓಕೆ, ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್, ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ನಿಶ್ಚಯನ ಈಗ ಎಂಗೇಜ್ಮೆಂಟ್ನ ನಿಲ್ಸೋಕ್ಕೆ ಈ ಥರ ಸ್ಟೇಜ್ ರೆಡಿ ಮಾಡಿದ್ದಾರೆ. ಹೋಪ್ಸೋ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನ್ನ ಫ್ಯೂಚರ್ ಮದುವೆಗೂ ಇದೇ ಥರ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಸ್ಟಿಲ್ ನೋಡೋಣ, ಡಿಪೆಂಡ್ಸ್ ಆನ್ ಮೈ ಬಡ್ಜೆಟ್. ಅದೇ ತುಂಬ ನೋಡೋಕ್ಕೆ ಕ್ಯೂಟ್ ಆಗಿದೆ. ಬಟ್ ಸ್ಟಿಲ್ ಯಾರು ಪ್ಲ್ಯಾನ್ ಮಾಡಿರೋದು ಹೇಳಿ? ನಿಶ್ಚಯ್ ದಾಸೇಗೌಡ. ಇಬ್ಬರು ಜೊತೆಗೆ ಬಂದಿದ್ದಾರೆ, ಮದುವೆ ಹೆಣ್ಣು ಮದುವೆ ಗಂಡು. ಏನೋ ಫ್ರೀಯಾಗಿ ಸಿಕ್ಬಿಟ್ಟಿದ್ದಾರೆ. ಹಾಯ್ ಅನ್ಬಿಡಿ. ಇವರೇ ಇಷ್ಟೊತ್ತವರೆಗೂ ಮಾತಾಡ್ತೀನಿ. ನಿಶ್ಚಯ್ ನೋಡಿ, ನಿಶ್ಚಯ್ ಮತ್ತು ಗುಣ ಬಂದರು ಸ್ಟೇಜ್ ಮೇಲೆ. ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ ರಿಸೆಪ್ಷನ್ ಕೊಡೋಕ್ಕೆ. ನಾವು ಹೋಗೋಣ. ನಿಶ್ಚಯ್ ಅವರಪ್ಪ ದಾಸೇಗೌಡ ಅವರು. ಇವ್ರಿಗಿರೋ ಫ್ಯಾನ್ ಫಾಲೋವರ್ಸು ನಮ್ಮ ಮಾಡ್ಕೊಡಿಲ್ಲ, ಇನ್ನು ಯಾರಿಗೂ ಇಲ್ಲ. ಹಾಯ್ ಏನೇ ಅಂಕಲ್. ಗೈಸ್, ಈ ಡಬ್ಬ ಕಾಣಿಸ್ತಿದೆಯಲ್ಲ ಎಲ್ಲೋ ಕಲರು, ಅದೇನಂತ ನನಗೂ ಗೊತ್ತಿಲ್ಲ. ಆಗ್ತಾ ಇದ್ದಾರೆ ಅದಕ್ಕೆ ಆ ಡಬ್ಬಾಗೆ. ನಾನು ಇದೇ ಥರ ಫಸ್ಟ್ ಟೈಮ್ ಹುಡುಗಿನ ಅವಳು ದೇವ್ರ ಹುಡುಗಿ ಕಾಣಿಕೆಗೆ ಹಾಕೋ ಥರ ಆಗ್ತಾ ಇದ್ದಾರೆ. ಬಟ್ ಸ್ಟಿಲ್ ಏನೋ ಹೊಸದಾಗಿ ಮಧ್ಯದಲ್ಲೇ ಎಕ್ಸ್ಪ್ಲೋರ್ ಮಾಡೋದು. ಇದೇ ಎಲ್ಲ ನಮ್ಮ ಬಿಲ್ಡಿಂಗ್ ಟೀಮು. ನಿಶ್ಚಯ್, ಗುಣಾಕ ಎಲ್ಲ ಇದ್ರೊಳಗೆ ಇದ್ದಾರೆ. ಒನ್ ಟೈಮಲ್ಲಿ ನೋಡ್ಕೋಬಿಡಿ. ಇವರೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಸೀರಿಯಲ್ಸ್ ವಿಲನ್ಸ್ಗಳು ಎಲ್ಲ ಆಯ್ತು. ಸಿನಿಮಾನು ಕೂಡ ನಮ್ಮ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ, ಇವನ್ನೆಲ್ಲ ಮೀಟ್ ಮಾಡಿ ಮದುವೆ ನಿಶ್ಚಯ ಮದುವೆ ತುಂಬ ಖುಷಿ ಆಯಿತು. ಷಡಾಕ್ಷರಿ ಅಂಕಲ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಯಾವಂತ ಹೆಂಗನ ಹಾಳಾಗೋಗ್ಬಿಡಿ. ಮದುವೆಯಲ್ಲಿ ಮಾತ್ರ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನೋಡಿ, ಇವರೆಲ್ಲ ವಿಕ್ರಮ್ ಫಿಲಮ್ ಹೀರೋ ಮತ್ತು ಸಿನಿಮಾ ಹೀರೋಸ್ ಇವನ್ನೆಲ್ಲ ಮೀಟ್ ಮಾಡಿ ಖುಷಿ ಆಯಿತು ನಿಶ್ಚಯ್ ಮದುವೆಲಿ. ಇವರೆಲ್ಲ ರಾಜಣ್ಣಗೆ ತುಂಬ ಕ್ಲೋಸ್ ಫ್ರೆಂಡ್ಸು. ನೋಡಿ, ಐ ಥಿಂಕ್ ಸೊ ಇವ್ರನ್ನ ನೋಡಿರ್ಬೋದು ನೀವು. ನೋಡ್ರ ಕಣ್ಣಿಗೆ ಫುಲ್ ಕ್ಲೋಸ್ ಫ್ರೆಂಡ್. ಯಾ ಕ್ಲೋಸ್ ಫ್ರೆಂಡ್ ಅಂದರೆ ಕಾರ್ಡ್ ದಾಡ್ಸೋ ಫ್ರೆಂಡು. ಬಾರ ಹೋಗಂತೆ. ಇಲ್ಲ, ಅಲ್ಲಿ ಟೈಮ್ ಆಯ್ತು, ಹೋಗ್ಬೇಕು, ನಾಳೆ ಕೆಲಸ ಐತೆ. ಬೇಜಾರಾಯ್ತು, ಒಬ್ಬನೇ ಕಣರು. ಇರ್ಲಿ ಪರವಾಗಿಲ್ಲ, ಸಿಗೋಣ. ಹೌದು, ನಾಳೆ ಶಾಸ್ತ್ರ ಇದೆ, ನೋಡ್ಕೊ. ಚಂದ ನೋಡ್ಕೊಳ್ತೀನಿ. ಆ ಶಾಸ್ತ್ರ. ಸರಿ, ನಿಶ್ಚಯ್ ಮದುವೆಗೆ ಆಯಿತು. ಬಾಯ್ ಅಣ್ಣ. ನಿಶ್ಚಯ್ ಮದುವೆಗೆ ಎಲ್ಲ ಬಾಯಿನಿ, ಎಲ್ಲ ಬಾಯಿನಿ. ಆಯಿತು ನಿಶ್ಚಯ್ ಮದುವೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಾನಹಳ್ಳಿಗೆ ಹೋಗಿ ಗಾಡಿ ಪಿಕ್ ಮಾಡಿ ಅಲ್ಲಿಂದ ಮನೆಗೆ ಹೋಗ್ಬೇಕು. ನೋಡಿ, ಈ ನನ್ನ ಮಗನ ಚಿಕ್ಕ ವಯಸ್ಸಿಂದ ಸಹಿಸ್ಕೊಂಡು ನನ್ನ ತಲೆಯಲ್ಲಿರೋ ಕೂದಲೆಲ್ಲ ಬಿಳಿಗಾಗೋಯ್ತು ಫ್ರೆಂಡ್ಸ್. ಏನು ಮಾಡೋದು ನೋಡು, ಎಂಥ ಘಟೋದ್ ಗಜ ನನ್ನ ಮಗ. ಇವನು ತಿಂದು ಊದ್ಬಿಟ್ಟವನೆ. ಏನೇನೋ ತಂದಿದ್ದೀವಿ ತಿನ್ನೋಕ್ಕೆ. ಸದ್ಯಕ್ಕೆ ಇದನ್ನು ತಿಂದು ಅದು ಯಾವುದೋ ಒಂದು ಫಿಲಮ್ ಅಂತೆ ತಮಿಳ್ದು ನೋಡಿಕೊಂಡು ಮಲ್ಕೊಳ್ಳೋದು. ಇವತ್ತು ನಂದು ಡೇ ಕಂಪ್ಲೀಟ್ ಆಗ್ತಿದೆ.